ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗ್ರಹಚಾರ ಚೆನ್ನಾಗಿಲ್ವಾ? ಗ್ರಹಗತಿಗಳ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಭವಿಷ್ಯ ಹೇಳಿದ್ದಾರೆ. ವ್ಯಂಗ್ಯವಾಗಿ ಕಾಲೆಳೆದವರೇ. ಅಷ್ಟಕ್ಕೂ ಸಿದ್ದರಾಮಯ್ಯ ಅವರ ಗ್ರಹಚಾರ ಏನು, ಕುಮಾರಸ್ವಾಮಿ ಅವರು ಹೇಳಿದಂಥ ಭವಿಷ್ಯ ಜ್ಯೋತಿಷ್ಯ ಹಳೆ ವಿಷಯ ಏನು ಅಂತ ನೋಡೋದಾದರೆ ಎಕ್ಸ್ನಲ್ಲಿ ಒಂದಷ್ಟು ಪಾಯಿಂಟ್ಗಳನ್ನ ಮೆನ್ಷನ್ ಮಾಡಿ ಹಾಕಿದ್ದಾರೆ. ಅಂದು ಹಗರಣಗಳಿಂದ ಪಾರಾಗಲು ಲೋಕಾಯುಕ್ತಕ್ಕೆ ಸಮಾಧಿ ಕಟ್ಟಿ ACB ರಚನೆ ಮಾಡಿಕೊಂಡ್ರಿ. ಅಂದರೆ ಇವತ್ತು ನೀವು ಬಚಾವಾಗೋಕ್ಕೋಸ್ಕರ ಲೋಕಾಯುಕ್ತವನ್ನು ಸಮಾಧಿ ಮಾಡಿದ್ರಿ, ACB ರಚನೆ ಮಾಡಿದ್ರಿ. ಇಂದು ಮೂಢ ಹಗರಣದಿಂದ ಬಚಾವಾಗಲು ನಿಮಗೀಗ ಅದೇ ಲೋಕಾಯುಕ್ತವೇ ಗತಿ. ಇವತ್ತು ಮೂಢದಿಂದ ಬಚಾವಾಗಬೇಕು ಅಂದರೆ ಅದೇ ಲೋಕಾಯುಕ್ತವೇ ಗತಿ, ಅದನ್ನೇ ಬಳಸ್ಕೋತಾ ಇದ್ದೀರಿ ಅಂತ. ಕರ್ಮ ಇಟ್ ಬ್ಯಾಕ್ ಎಂದರೆ ಇದೇ ಅಲ್ಲವೇ? ಕರ್ಮ ರಿಟರ್ನ್ಸ್ ಅನ್ನೋ ಲೆಕ್ಕಾಚಾರಕ್ಕೆ ಕಾಮೆಂಟ್ ಮಾಡಿದ. ನಿಮ್ಮ ಗ್ರಹಚಾರಕ್ಕೆ ACBಯನ್ನು ಹೈಕೋರ್ಟ್ ಬರ್ಖಾಸ್ತು ಮಾಡಿದೆ. ಲೋಕಾಯುಕ್ತವನ್ನ ಈಗ ಗುರಾಣಿ ಮಾಡ್ಕೊಂಡಿದ್ದೀರಿ. ಅವತ್ತೇನು ಸಮಾಧಿ ಕಟ್ಟಿದ್ರಿ ಅದೇ ಲೋಕಾಯುಕ್ತವನ್ನ ಈಗ ಗುರಾಣಿ ಮಾಡ್ಕೊಂಡಿದ್ದೀರಿ. CBI ರಾಜ್ಯ ಪ್ರವೇಶಕ್ಕೆ ಸಂಪುಟದಿಂದ ಬಾಗಿಲು ಬಂದ್ ಮಾಡಿಸಿದ್ದೀರಿ. CBI ಬರೋಂಗಿಲ್ಲ ರಾಜ್ಯಕ್ಕೀಗ, ಇವ್ರ ಪರ್ಮಿಷನ್ ಬೇಕು, ಬಾಗಿಲು ಬಂದ್ ಮಾಡಿಸವ್ರೆ. ಅಲ್ಲಿಗೆ ಆರೋಪಿ ಅಪರಾಧಿಯಾದ ಎಂದೇ ಅರ್ಥ. ಅಂದರೆ ಈ ಪ್ರಕರಣದ ಆರೋಪಿ ನೀವು ಮೂಢ ಪ್ರಕರಣದಲ್ಲಿ CBI ಬಾಕ್ಲ ಹಾಕಿದ್ರಿ ಅಂದರೆ ನೀವು ಅಪರಾಧಿ ಅಂತಾನೆ ಅರ್ಥ. ಸಿದ್ಧಪರಾಧ ಸಾಬೀತಿಗೆ ಇನ್ನೊಂದೇ ಹೆಜ್ಜೆ ಬಾಕಿ. ಅಂದರೆ ಈ ಸಾಬೀತಾಗೋಕೆ ಇನ್ನೊಂದು ಹೆಜ್ಜೆ ಬಾಕಿ ಇದೆ. ನೀವು ಧೈರ್ಯವಂತರಲ್ಲ, ನಿಮಗೆ ಭಯವಿದೆ. ನಿಮಗೆ ಧೈರ್ಯ ಇಲ್ಲ, ಭಯ ಇದೆ ನಿಮಗೆ. ಈ ನೆಲದ ಕಾನೂನಿನ ಶಕ್ತಿಯೇ ಇದು. ಮೂಢ ಸಿದ್ವಿಲಾಸ ಅಂತ ಎಕ್ಸ್ನಲ್ಲಿ HDK ಟಾಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವ್ರಿಗೆ. ಇವೆಲ್ಲವನ್ನೂ ಕೂಡ ನೋಡ್ತಿದ್ದಾರೆ. CBI ಎಂಟ್ರಿಗೆ ಇದ್ದಂಥ ಅವಕಾಶವನ್ನು ಮುಚ್ಚಿದ್ದು, ಸಂಪುಟದಲ್ಲಿ ನಿರ್ಧಾರ ತೆಗೆದುಕೊಂಡಿದ್ದು, ರಾಜ್ಯಪಾಲರ ವಿರುದ್ಧ ಸಂಪುಟದ ಈ ಹಿಂದಿನ ನಿರ್ಣಯ, ರಾಜ್ಯಪಾಲರಿಗೆ ಆನ್ಸರ್ ಮಾಡಲಿಕ್ಕೆ ಚೀಫ್ ಸೆಕ್ರೆಟರಿಗೆ ಇದ್ದಂಥ ಅಧಿಕಾರವನ್ನು ಮೊಟಕುಗೊಳಿಸಿದ್ದು, ಇವೆಲ್ಲವನ್ನೂ ನೋಡಿದ್ರೆ ಈ ಪ್ರಕರಣದಿಂದ ಬಚಾವಾಗೋಕೆ ಏನೇನು ಬೇಕು ಅವೆಲ್ಲ ಮಾಡ್ತಿದ್ದೀರಿ ಅನ್ನೋ ಕುಮಾರಸ್ವಾಮಿ ಅವರ ಆರೋಪದ ಬಗ್ಗೆ ಜನ ಚರ್ಚೆ ಮಾಡ್ತಿದ್ದಾರೆ. ನಿಮಗೆ ಭಯ ಇದೆ ಸಿದ್ದರಾಮಯ್ಯನವರೇ, ಧೈರ್ಯ ಇಲ್ಲ ನಿಮಗೆ, ಭಯ ನಿಮಗೆ ಅನ್ನೋದು ಕುಮಾರಸ್ವಾಮಿ ಅವರ ಆರೋಪ. ಈ ಕುಮಾರಸ್ವಾಮಿ ಅವರು ಹೇಳಿದೆಲ್ಲ ಒಪ್ಕೋಬೇಕು ಅಂತೇನಿಲ್ವಲ್ಲ. ಜನಗಳು ಈ ಬೆಳವಣಿಗೆಯನ್ನು ಅವಲೋಕನ ಮಾಡ್ತೀರಿ ನೀವು. ಮೂಢ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಕಳಂಕರಹಿತರಾಗಿ ಹೊರಗಡೆ ಬರುವಂಥ ವಿಶ್ವಾಸ ಇದ್ದರೆ ಈ ಒಂದು ಪ್ರಕರಣ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಅದನ್ನೇ ತಡೆ ಕೊಡಿ ಅಂತ ಹೋದಂಥ ವಿಷಯ ಆಗ್ಬೋದು. CBIಗೆ ಇದ್ದಂಥ ತನಿಖಾ ಅವಕಾಶವನ್ನು ಮುಚ್ಚಿದಂಥದ್ದಾಗ್ಬೋದು. ರಾಜ್ಯಪಾಲರಿಗೆ ಪತ್ರ ವ್ಯವಹಾರ ನಡೆಸದಂತೆ ಚೀಫ್ ಸೆಕ್ರೆಟರಿಗೆ ಸೂಚನೆ ಕೊಟ್ಟಿದ್ದಾಗ್ಬೋದು. ಇವೆಲ್ಲವನ್ನೂ ನೋಡಿದಾಗ ನಿಮ್ಗೇನು ಅನಿಸುತ್ತೆ? ಸಿದ್ದರಾಮಯ್ಯನವರು ತನಿಖೆಯ ಭಯವನ್ನು ಎದುರಿಸಿದಾರಾ? ಭಯದಿಂದ ಈ ನಿರ್ಧಾರ ತೆಗೆದುಕೊಳ್ತಿದ್ದಾರಾ? ನಾನೇನು ತಪ್ಪೇ ಮಾಡಿಲ್ಲ ಅನ್ನೋದಾದರೆ ಯಾಕೆ ತನಿಖೆಯಿಂದ ತಪ್ಪಿಸಿಕೊಳ್ಳುವಂಥ ನಿರ್ಧಾರಗಳನ್ನ ಕೈಗೊಳ್ಳಬೇಕು ಅಂತ ಜನ ಮಾತಾಡ್ತಾರೆ. ಬಟ್ ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರು ಯಾವ ಕಾರಣಕ್ಕೆ ಇಷ್ಟೆಲ್ಲ ನಿರ್ಧಾರ ತಗೋತಾ ಇದ್ದಾರೆ? ಮೂಡದಲ್ಲಿ ಏನಾರ ಇರುವಂಥ ಆರೋಪ ಸಾಬೀತಾಗ್ಬಿಟ್ರೆ ಅನ್ನೋ ಭಯ ಇದೆಯಾ? ಯಾವ ಕಾರಣಕ್ಕೆ ಸಿದ್ದರಾಮಯ್ಯ ನಿರ್ಧಾರ ತೆಗೆದುಕೊಳ್ತಿದ್ದಾರೆ? ಕುಮಾರಸ್ವಾಮಿ ವರ್ಷನ್ ಬಿಟ್ಬಿಡಿ, ಕುಮಾರಸ್ವಾಮಿ ರಾಜಕಾರಣಕ್ಕೆ ಆರೋಪ ಮಾಡ್ತಿರ್ತಾರೆ. ಕುಮಾರಸ್ವಾಮಿ ಹಿಟ್ ಅಂಡ್ ರನ್ ಅಂತ ಕರಿತಿರ್ತಾರೆ ಅವನ್ನ. ಕಾಂಗ್ರೆಸ್ ಅವರು ಆರೋಪ ಮಾಡ್ತಿರ್ತಾರೆ. ಭಾಳಷ್ಟು ದಾಖಲಾತಿಗಳು ಇಟ್ಕೊಂಡು ಕೂತ್ಕೊಂಡು ಕುಮಾರಸ್ವಾಮಿ ಅವರು ಅದನ್ನು ಕಂಪ್ಲೀಟ್ ಮಾಡೋ ವಿಷಯಕ್ಕೆ ಹೋಗಲ್ಲ, ಗೋಜಿಗೆ ಹೋಗಲ್ಲ. ಅದು ಅವ್ರ ಮೇಲೆ ಇರ್ತಕ್ಕಂಥ ಗಂಭೀರ ಆರೋಪ ಕುಮಾರಸ್ವಾಮಿ ಅವ್ರ ಮೇಲೆ. ಬಟ್ ಸಿದ್ದರಾಮಯ್ಯನವರು ಮೂಡಾದ ಬಗ್ಗೆ ಭಯ ಇದೆಯಾ? ಅರ್ಕಾವತಿ ರೀಡು ಬಗ್ಗೆ ಭಯ ಇದೆಯಾ? ಈ ಕಾರಣಕ್ಕೆ ಇವೆಲ್ಲವನ್ನು ಕೂಡ ಮಾಡ್ತಿದ್ದಾರೆ. ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.